ನಮಸ್ಕಾರ ಗೆಳೆಯರೇ, ನಮಸ್ಕಾರ. ಕನ್ನಡ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಂತಹ ಗೌಡಗೆರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ನೀವು ನೋಡ್ತಾ ಇದ್ದೀರಾ, ಇದು ಚಾಮುಂಡೇಶ್ವರಿ ವಿಗ್ರಹ ಫುಲ್ಲು ಸುತ್ತ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ. ಚಾಮುಂಡೇಶ್ವರಿ ವಿಗ್ರಹ ಒಂದು ಮಾತ್ರ ಇದು ಪಂಚಲೋಹದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಂಹ ಇರ್ಬೋದು, ಇನ್ನೊಂದು ಗುಹೆ, ಮತ್ತೊಂದು ಅವೆಲ್ಲ ಏನೋ ಮಾಡಿದ್ದಾರೆ. ಅವೆಲ್ಲ ಪ್ಲಾಸ್ಟರ್ ಪ್ಯಾರಿಸ್ ಅನ್ನೋ ಒಂದು ಪ್ಲಾಸ್ಟಿಕ್ ವಸ್ತುವಿಂದ ಮಾಡಿದ್ದಾರೆ. ಒಂಥರ ಸಿನಿಮಾ ಸೆಟ್ ಅಂತಲೇ ಹೇಳ್ಬೋದು ನೀವು ಇದನ್ನು. ವಿಗ್ರಹ ನೋಡ್ತಾ ಇದ್ರೆ ಒಂದು ಸಾರಥಿ ಸಿನಿಮಾದಲ್ಲಿ ಬರುವಂತಹ ಚಾಮುಂಡೇಶ್ವರಿ ವಿಗ್ರಹ ತಹನೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡ್ಬಿಟ್ಟು ಹೇಳ್ಬೋದು ಆ ಸಿನಿಮಾದ ಅಥವಾ ಅಲ್ವಾ ಅನ್ನೋದನ್ನು ನೀವೇ ಹೇಳ್ಬೇಕು. ಬಸವಣ್ಣನ ವಿಗ್ರಹನ ಮಾಡಿದ್ದಾರೆ, ಅದನ್ನು ನೋಡ್ಕೋಬೋದು. ಸೂಪರಾಗಿ ಮಾಡಿದ್ದಾರೆ. ನಿಜವಾದ ಬಸವಣ್ಣನ ಅನ್ಬೇಕು, ಆ ರೇಂಜಿಗೆ ಮಾಡಿದ್ದಾರೆ. ನೋಡ್ಕೋಬೋದು ನೀವು. ಅಂತಂದ್ರೆ ಇಲ್ಲಿ ಕಾಯಿಗಳನ್ನ ಸುಮಾರಾಗಿ ಕಟ್ಟಿದ್ದಾರೆ. ಈ ಕಾಯಿಗಳು ನೋಡಿದ್ರೆ ನಿಮಗೆ ಒಂಥರ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಬಟ್ ಇದು ಕಾಯಿ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಕಾಯಿ ಕಟ್ಟಿ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಂಕೇತವಾಗಿ ಕಟ್ಟಿದ್ದಾರೆ. ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ. ಪ್ರತಿದಿನ ಅಲ್ಲಿ ಊಟ ಮಾಡ್ಬೋದು. ಅನ್ನದಾಸೋಹಕ್ಕೆ ಕಾಣಿಕೆ ಕೂಡ ಕೊಡ್ಬೋದು. ನೋಡ್ತಾ ಇದ್ದೀರಾ, ಇದೇ ಒಂದು ಹಾಲು. ಅನ್ನಪೂರ್ಣೇಶ್ವರಿ ತಾಯಿನ ನೋಡ್ತಾ ಇದ್ದೀರಾ ನೀವು. ಅವಾಗಲೂ ನೋಡಲ್ಲ ಒಂದು ವಿಗ್ರಹ ಬಸವಣ್ಣಂದು. ಇದು ಬಸವ ಮಂಟಪ ಅಂತ. ಇಲ್ಲಿ ನಿಜವಾದ ಬಸವಣ್ಣ ಬರುತ್ತೆ. ಮಂಟಪದ ಮುಂದೆ ಆದಿ ಕವಿಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನೀವು ನೋಡ್ಕೋಬೋದು. ಅದ್ಭುತವಾಗಿ ಮೂಡಿಬಂದಿದೆ ಕಲಾಕೃತಿಗಳನ್ನು ನೋಡ್ತಾ ಬಸವಣ್ಣನ ನೋಡೋಣ ಅಂತ ಒಳಗಡೆ ಹೋದ್ರೆ ಅಲ್ಲಿ ಬಸವಣ್ಣ ಇರಲಿಲ್ಲ. ಕರ್ಕೊಂಡೋಗಿರೋ ಅಂತ ಗೊತ್ತಾಯ್ತು. ಈ ಚಾಮುಂಡೇಶ್ವರಿ ತಾಯಿ ಒಂದು ರಥೋತ್ಸವ ವಿಗ್ರಹ ಇತ್ತು, ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ಮುಂದೆ ಬಂದ್ವಿ. ಇವಾಗ ನೋಡ್ತಾ ಇದ್ರಲ್ಲ, ಇದೇ ಮೇಯ್ನ್ ವಿಗ್ರಹ, ಅಂದರೆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ. ಇದನ್ನು ನೋಡ್ಕೊಂಬಿಡಿ, ಕಣ್ ತುಂಬ್ಕೊಳ್ಳಿ, ಈ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀವಿ. ಈ ಚಾಮುಂಡೇಶ್ವರಿ ತಾಯಿನ ಬೇಡ್ಕೊಂಡ್ರೆ ಒಳ್ಳೆದಾಗುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ. ಹಾಗಾಗಿ ನಾವು ಬಂದಿದ್ವಿ. ನೀವು ನೋಡ್ಕೊಳ್ಳಿ, ಸಾಧ್ಯವಾದರೆ ಇಲ್ಲಿಗೆ ಬನ್ನಿ. ಇನ್ನೊಂದು ತೋರ್ಸೋದು ಮರ್ತೋಗ್ಬಿಟ್ಟಿದ್ವಿ. ಏನಪ್ಪ ಅಂತಂದರೆ, ರಾಮಾಯಣ ಕಾಲದಲ್ಲಿ ಬರುವಂತಹ ರಾಮ ಸೇತುವೆ ಒಂದು ಕಲ್ಲು ಇಲ್ಲಿತ್ತು. ಅದು ನೀರಲ್ಲಿ ಮುಳುಗ್ಸೋಕೆ ಟ್ರೈ ಮಾಡ್ತಾ ಇದ್ರು. ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.